ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಗ್ರ್ಯಾಂಡ್ ಆದ ಫಿಶ್ ವೈರಿನ ಹಾರವನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 4 ಕಲರ್ ಫಿಶ್ ವೈರನ್ನು ತೊಗೊಂಡಿದ್ದೀನಿ. ಗ್ರೀನ್ ಆಲ್ರೆಡಿ ಕಟ್ ಆಗೋಗಿದೆ, ರೆಡ್ಡು, ಬ್ಲೂ ಮತ್ತು ಯೆಲ್ಲೋ ಇದು ಎಲ್ಲ ಕಟ್ ಆಗಿದೆ. ಸ್ವಲ್ಪ ಇಟ್ಕೊಂಡು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಟ್ ಆದಮೇಲೆ ಫ್ಲ್ಯಾಶ್ ಆಯಿತು, ಕಟ್ ಆಗೋಯ್ತಲ್ಲ ಅಂತ. ಇಟ್ಸ್ ಓಕೆ. ಈಗ ಹೇಗೆ ಕಟ್ ಮಾಡೋದು, ಏನು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು 6 ಇಂಚು ನಾನು ತಗೊಂಡಿದ್ದೀನಿ. ಇದೇ ಅಳತೆಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ನಮಗೆ ಎಷ್ಟುದ್ದ ಹಾರ ಬೇಕು ಅಂತ ನೋಡಿಕೊಂಡು ನಾವು ಫಿಶ್ ವೈರನ್ನು ಕಟ್ ಮಾಡ್ಕೊಬೇಕು. ಅಂದರೆ ನಮಗೆ ತುಂಬ ಉದ್ದ ಹಾರ ಬೇಕು ಅಂತ ಆದರೆ ನಾವು ಜಾಸ್ತಿ ಫಿಶ್ ವೈರ್ಗಳನ್ನು ಕಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಸ್ವಲ್ಪ ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸ್ವಲ್ಪ ಶಾರ್ಟಾಗಿ ಮಾಡ್ತೀವಿ ಅಂತ ಆದರೆ ಈಗ ಇದಿಷ್ಟನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಹೇಗೆ ಹಾರವನ್ನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ನೀವು ನೋಡಿದರೆ ಖಂಡಿತ ಮಾಡ್ತೀರಾ. ಅಷ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ಸಖತ್ ಈಸಿಯಾಗೂ ಕೂಡ ಇದೆ. ಬೇಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ನೋಡಿ, ಎಲ್ಲದೂ ಕೂಡ ಕಟ್ ಮಾಡ್ಕೊಂಡು ತಂದಾಯಿತು. 4 ಕಲರ್ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ. ಈಗ ನಾನೊಂದು ಒಂದಷ್ಟು ಪರ್ಲನ್ನು ತೊಗೊಂಡಿದ್ದೀನಿ. ವೈಟ್ ಪರ್ಲ್ ಆದರೆ ಮತ್ತು ಯಾವ ಕಲರ್ ಇರ್ತಿದ್ಯೋ ಆ ಕಲರನ್ನು ತೊಗೊಳ್ಳಿ. ಒಂದಷ್ಟು ಉದ್ದದ ದಾರವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಾರ ಮಾಡ್ತಿರೋದ್ರಿಂದ ಯಾವುದೇ ರೀತಿಯಾದ ರಿಂಗನ್ನು ಹಾಕ್ತಾ ಇಲ್ಲ, ನಾರ್ಮಲ್ ನಾಟನ್ನು ಹಾಕ್ಕೋತಾ ಇದ್ದೀನಿ. ಒಂದು ಇಷ್ಟುದ್ದ ದಾರವನ್ನು ಬಿಟ್ಟು 2, 3, 4 ನಾಟನ್ನು ಹಾಕ್ಕೊಬೇಕು. ಮಣಿ ಆ ಕಡೆ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಹೀಗೆ. ಈಗ ಒಂದು 10 ಮಣಿಗಳನ್ನು ನಾವು ಇಲ್ಲಿ ಪೋಣಿಸ್ಕೊಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಮಣಿ ಇದ್ದರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದಷ್ಟು ಮಣಿಯನ್ನು ಹಾಕ್ಕೊಬೇಕು. 10 ಬಿಟ್ಟು 15 ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲೊಂದು 5, 10 ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದನ್ನು ನಾವು ತುದಿವರೆಗೂ ಕೂಡ ತಂದಿದ್ದೇನೆ. ಈಗ ಏನು ಮಾಡಬೇಕು ಅಂದರೆ ಒಂದು ಕಲರ್ ಫಿಶ್ ವೈರನ್ನು ತಗೋಬೇಕು. ಹೀಗೆ ಮಿಡ್ಲಲ್ಲಿ ಅಂದರೆ ಹೀಗೆ ಒಂದು ರಿಂಗನ್ನು ಮಾಡ್ಕೊಳ್ಳಿ. ರಿಂಗ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಮಧ್ಯಕ್ಕೆ. ಇದನ್ನು ನಾವು ಸೂಜಿಯಲ್ಲಿ ಪೋಣಿಸ್ಬೇಕು. ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಪೋಣಿಸ್ಬೇಕು. ಹೀಗೆ ಪೋಣಿಸ್ಬೇಕು. ಈಗ ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇನ್ನೊಂದು ನೋಡಿ, ಹೀಗೆ ಇಟ್ಕೊಳ್ಳಿ. ಒಂದು ಅರ್ಧ ಇಂಚಿನಷ್ಟು ಇವೆರಡು ಹೀಗೆ ಒಳಗಡೆ ಹೋಗಿರಲಿ. ಆನಂತರ ಅದನ್ನು ಕರೆಕ್ಟಾಗಿ ಮಿಡ್ಲಲ್ಲಿ ಇಟ್ಟು ಹೀಗೆ ಪೋಣಿಸ್ಬೇಕು. ನೋಡಿ, ಈ ರೀತಿಯಾಗಿ ಆಯಿತು. ಇನ್ನೊಂದು ಕೂಡ ಇದೇ ರೀತಿಯಾಗಿ ಮಾಡ್ಕೊಬೇಕು. ಹೀಗೆ ಮಾಡಿಕೊಂಡು ನೋಡಿ, ಒಂದು ಚೂರು ಹಾಕೋದು ವ್ಯತ್ಯಾಸ ಆದರೂ ಬಿಟ್ಕೊಂಡ್ಬಿಡುತ್ತೆ, ನೋಡಿಕೊಂಡು ಹಾಕ್ಕೊಬೇಕು. ಹೀಗೆ ಇದನ್ನು ನಾವೀಗ ಪೋಣಿಸ್ಕೊಬೇಕು. 1 ನಿಮಿಷ. ಅದು ಸ್ವಲ್ಪ ಸೊಟ್ಟ ಆದ ಹಾಗೆ ಅನಿಸ್ತಾ ಇತ್ತು, ಅದಕ್ಕೆ ತೆಗೆದೆ. ಹೀಗೆ ಒಟ್ಟು 6 ಆ ಕಡೆ ಈ ಕಡೆ ಎಲೆಗಳು ಬಂದ ಹಾಗೆ ಆಯಿತು. ಈಗ ಸೂಜಿಯಿಂದ ಕೆಳಗಡೆ ಇಳಿಸೋಣ. ಆನಂತರ ಒಂದು ಬೀಡ್ಸನ್ನು ಇಲ್ಲಿ ಹಾಕೋಣ. ಆಮೇಲೆ ಇನ್ನೊಂದು ಕಲರನ್ನು ತಗೋಬೇಕು. ನಾನೀಗ ಎಲ್ಲೋವನ್ನು ತಗೋತಾ ಇದ್ದೀನಿ. ಟ್ರಯಲ್ ನೋಡಿದ್ದೀನಿ, ಅದಕ್ಕೋಸ್ಕರ ಎಲ್ಲದರಲ್ಲೂ ಹೋಲಿದೆ. ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಸುಮಾರು 90% ಅಷ್ಟು ಟ್ರಯಲ್ ನೋಡೇ ವಿಡಿಯೋ ಮಾಡಿರ್ತೀನಿ. ಕೆಲವೊಂದು
ಫಸ್ಟ್ ಟೈಮ್ ಹೀಗೆ ನೋಡೋಣ ಅಂದ್ಕೊಂಡು ಮಾಡ್ತಾನೆ ವೀಡಿಯೋ ಮಾಡಿರ್ತೀನಿ, ಅಂಥದ್ದನ್ನು ಮಾತ್ರ ಡೈರೆಕ್ಟ್ ಅಪ್ಲೋಡ್ ಆಗಿರುತ್ತೆ. ಇಲ್ಲ ಅಂತಂದರೆ ಹೀಗೆ ನೋಡಿಕೊಂಡೇ ಮಾಡಿರ್ತೀನಿ. ಹೀಗೆ 3 ಪೋಣಿಸಿ ಆದಮೇಲೆ ಸೂಜಿಯಿಂದ ಇಳಿಸ್ಬೇಕು. ಮತ್ತು ಒಂದು ಬೀಡ್ಸನ್ನು ಇಲ್ಲಿ ಹಾಕ್ಕೊತೀನಿ. ಒಂದೊಂದು ಕಲರ್ ಹಾಕಿದ ಮೇಲೂ ಕೂಡ ಒಂದೊಂದು ಬೀಡ್ಸನ್ನು ಹಾಕ್ತಾ ಹೋಗಬೇಕು. ಹೀಗೆ ನಾನೀಗ ರೆಡ್ಡನ್ನು ತಗೋತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿ ಸರಿನೂ ಕೂಡ 3 ಹಾಕ್ಕೊತಾ ಬರಬೇಕು. ಆಮೇಲೆ ಒಂದು ಬೀಡ್ಸನ್ನು ಹಾಕಬೇಕು. ಪ್ರತಿ ಸರಿನೂ ಒಂದೊಂದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟು ನಾನು ಗ್ರೀನನ್ನು ಹಾಕ್ತೀನಿ. ಮತ್ತು ಯಥಾ ಪ್ರಕಾರವಾಗಿ ಬ್ಲೂಗೆ ಬರ್ತೀನಿ. ಹೀಗೇ ಕೊನೆವರೆಗೂ ಕೂಡ ಮಾಡಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫಸ್ಟ್ ಇನ್ನೊಂದು ನಾವು ಕೆಳಗಡೆ ಹೋದ್ಮೇಲೆ ಸರಿಯಾಗತ್ತೆ, ಅದಕ್ಕಾಗಿ ಟೈಟ್ ಮಾಡಿದ್ದೀನಿ ಅಷ್ಟೇ. ಇದು ಪೂರ್ತಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈಗಲೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ಇದೆ. ನಾನು ನಿಮಗೆ ಪೂರ್ತಿ ಮಾಡ್ಕೊಂಬಂದು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೇವೆ. ಈಗ ಮತ್ತೆ ನಾನು ಇಲ್ಲಿ ಫಸ್ಟ್ 10 ಬೀಡ್ಸ್ಗಳನ್ನು ಪೋಣಿಸಿದ್ನಲ್ಲ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ 10 ಬೀಡ್ಸನ್ನು ಪೋಣಿಸ್ಬೇಕು. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು, ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ. ನೀವು ಕೂಡ ಈಸಿಯಾಗಿ ಮಾಡಿಕೊಂಡ್ರೆ ದೇವ್ರ ಫೋಟೋಕ್ಕಾಗಲಿ ಇಲ್ಲ ಇನ್ನೂ ಉದ್ದ ಮಾಡಿಕೊಂಡ್ರೆ ಬಾಗಿಲಿಗಾಗಲಿ ಎಲ್ಲ ಹಾಕ್ಕೊಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಅಂಗಡಿಯಿಂದ ತೊಗೊಂಡು ಬರ್ತೀವಿ, ಅದರ ಬದಲು ನಾವೇ ಈ ರೀತಿದೆಲ್ಲ ಮಾಡಿಕೊಂಡ್ರೆ ತುಂಬ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಾಸ್ಟಲ್ಲಿ ನಾಟನ್ನು ಹಾಕಬೇಕು. ಆ ಮಣಿ ಬಿದ್ದು ಹೋಗದೆ ಇರೋ ರೀತಿಲಿ ಅದರ ಹತ್ರನೇ ಬರಬೇಕು. ಅಂದರೆ ನೋಡಿ, ಈ ನಾಟ್ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ಕೊಬೇಕು. ಹೀಗೆ ನೋಡಿ ಎಷ್ಟು ಹತ್ರನೇ ಬಂದಿದೆ. ಇಷ್ಟು ಹತ್ತಿರ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಹತ್ತಿರಕ್ಕೆ ಅದರ ಮೇಲೆ ನಮಗೆ ಎಲ್ಲಿ ನಾಟ್ ಬೇಕೋ ಅಲ್ಲೇ ಬರುತ್ತೆ. ಈಗ ಪೂರ್ತಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನಾವು ಫಸ್ಟು ಇಲ್ಲಿ ನಾಟನ್ನು ಹಾಕ್ಕೊಂಡಿದ್ವಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಮಧ್ಯ ಮಣಿ ಹಾಕೋದ್ರಿಂದ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಪೂರ್ತಿ ಹೀಗೆ ಅಂಟ್ಕೊಂಡ ರೀತಿಯಲ್ಲಿ ಕಾಣಿಸುತ್ತೆ. ಇದು ಆ ರೀತಿಯಲ್ಲ, ಸ್ವಲ್ಪ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ಲೈಕ್ ಮಾಡಿ. ಈಗ ಇನ್ನೊಂದು ರೀತಿಯ ಫಿಶ್ ವೈರಿನ ಹಾರವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾವಿವತ್ತು ಫಿಶ್ ವೈರಿಂದ ಪಟಾಪಟ್ ಅಂತ 10 ನಿಮಿಷದಲ್ಲಿ ಆಗುವಂತಹ ಒಂದು ಹಾರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ಕಲರನ್ನು ತೊಗೊಂಡಿದ್ದೀನಿ. ಮತ್ತೊಂದು ಕಲರ್ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀರಾ? ಅದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ, ಹೇಗೆ ಏನು ಎಂತ ಅಂತ ನಾನು ಹೇಳ್ತಾ ಬರ್ತೀನಿ. ಅದನ್ನು ಕಟ್ ಮಾಡಿಕೊಂಡಾದ್ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ರೆಡ್ ಕಲರನ್ನು ಕಟ್ ಮಾಡಿ ತೋರಿಸ್ತೀನಿ. ಫಿಶ್ ವೈರನ್ನು ನಾನು ಫುಲ್ 3 ಬಂಡಲನ್ನು ತೊಗೊಂಡಿದ್ದೆ. ಗ್ರೀನ್ ಪೂರ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದದ ಹಾರವನ್ನು ಮಾಡೋದು ಇವತ್ತು ತೋರಿಸ್ತೀನಿ. ಬರೀ ಫಿಶ್ ವೈರ್ ಹಾಕಿದ್ರೆ ತುಂಬ ಕಡಿಮೆ ಬರುತ್ತೆ. ನಾನು ಇವತ್ತು ಫಿಶ್ ವೈರ್ ಜೊತೆಗೆ ಬೀಡ್ಸನ್ನು ಕೂಡ ಹಾಕ್ತಾಯಿದ್ದೀನಿ, ಗೋಲ್ಡನ್ ಬೀಡ್ಸ್. ನಾನಿಲ್ಲಿ 6 ಇಂಚನ್ನು ತಗೋತಾ ಇದ್ದೀನಿ. 6 ಇಂಚಿಗೆ ನಾನು ಫಿಶ್ ವೈರನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಕೂಡ ಇದೇ ಅಳತೆಗೇ ಕಟ್ ಮಾಡ್ಕೋಬೇಕು. ಅಷ್ಟು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಕಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ 6 ಲೈನ್ಗಳು ಕಾಣಿಸುತ್ತೆ. ಕರೆಕ್ಟ್ ಮಿಡ್ಲಲ್ಲಿ ಈ ರೀತಿಯಾಗಿ
ಹರ್ಕೊಬೇಕು. ಅಂದರೆ ನಮಗೆ 3 ಲೈನ್ಗಳು ಬೇಕು, ಇಷ್ಟು ಇದ್ದರೆ ಸಾಕಾಗತ್ತೆ. ಆನಂತರ ಇಲ್ಲಿ ಮಿಡ್ಲಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಬರೋ ರೀತಿಯಾಗಿ ಮಾಡ್ಕೊಬೇಕು. ಈಗ ಅಷ್ಟು ಮುಗಿಸ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡೇ ಬಿಡೋಣ ಅಲ್ವಾ. ನೋಡಿ, ಅಷ್ಟು ಕೂಡ ಕಟ್ ಮಾಡಿಕೊಂಡು ಆಯಿತು. ಈಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಬನ್ನಿ. ಇದನ್ನು ಈ ಕಡೆ ಇಟ್ಕೊಳ್ಳೋಣ. ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನೀಗ ನಾರ್ಮಲ್ಲಾಗಿ ಒಂದು ಬೀಡ್ಸನ್ನು ಫಸ್ಟು ಪೋಣಿಸ್ಕೊತೀನಿ. ಅದನ್ನು ದಾರ ಒಂದಿಷ್ಟು ಉದ್ದ ಇಟ್ಕೊಂಡು ಇಲ್ಲಿಗೆ ನಾನು ನಾಟನ್ನು ಹಾಕ್ಕೊತೀನಿ. ಆ ಮಣಿಗಳು ಮುಂದಿಂದು ಈ ಕಡೆ ಜಾರಿ ಬರಬಾರ್ದು ಅಂತ ಅಷ್ಟೇ. ಈ ಮಣಿಯನ್ನು ಸೇರಿಸಿ ನಾನಿನ್ನು 5 ಮಣಿಗಳನ್ನು ಪೋಣಿಸ್ತೀನಿ. ಅಂದರೆ ಟೋಟಲಾಗಿ ನಾವು 6 ಮಣಿಗಳನ್ನು ಪೋಣಿಸ್ಬೇಕು. ನಾನಿಲ್ಲಿ 1 ಮಣಿ ಮುಂಚಿತವಾಗಿ ಪೋಣಿಸಿದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ 5 ಮಣಿಯನ್ನು ಪೋಣಿಸ್ತಾ ಇದ್ದೀನಿ. ಈಗ ಹೀಗೆ ನೀವು ಮುಂಚೆ ಮಾಡಿಕೊಂಡಿಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಆನಂತರ ಕರೆಕ್ಟ್ ಈ ಮಿಡ್ಲ್ ಪ್ಲೇಸ್ ಏನಿದೆ ಅದಕ್ಕೆ ಸೂಜಿಯನ್ನು ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಕೂಡ ಸೂಜಿಗೆ ಚುಚ್ಚಬೇಕು. ನೋಡಿ, ಹೀಗೆ 8 ಆಕಾರದಲ್ಲಿ ಬರಬೇಕು. 6 ಮಣಿ ಪೋಣಿಸಿ ಆದಮೇಲೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಹೀಗೆ ಮಧ್ಯಕ್ಕೆ ಚುಚ್ಕೊಂಡು ಆದಮೇಲೆ ಈ ಕಡೆ ಮತ್ತು ಆ ಕಡೆ ತುದಿಯನ್ನು ನಾವು ಚುಚ್ಚಬೇಕು. ನೋಡಿ, ಒಂದೇ ಸೈಡಲ್ಲಿ ಚುಚ್ಚಿದ್ರೆ 8 ಆಕಾರ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಚುಚ್ಚಬೇಕು. ಹೀಗೆ ಫ್ಲವರನ್ನು ಮಾಡ್ಕೊಬೇಕು. ಹೀಗೆ ತುದಿಗೆ ಚುಚ್ಚುತ್ತಾ ಇದ್ದೀನಿ. ಒಂದು ಸರಿ ಆ ಕಡೆ, ಒಂದು ಸರಿ ಈ ಕಡೆ. ನೋಡಿ, ಈಗ ಒಂದು ಫ್ಲವರ್ ಆದ ರೀತಿಯಲ್ಲಿ ಆಗಿದೆ. ಇದನ್ನು ನಾನು ಸೂಜಿಯಿಂದ ಕೆಳಗಡೆ ಇಳಿಸ್ತೀನಿ. ಆನಂತರ ಮತ್ತೆ 6 ಮಣಿಗಳನ್ನು ಪೋಣಿಸ್ತೀನಿ. ನಾನಿಲ್ಲಿ 2 ಮಣಿಗಳು ಜಾಯಿಂಟ್ ಆಗಿದೆ, ನಾನು ಹಾಗೇ ಪೋಣಿಸ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಏನು ಇಲ್ಲ ಅಂತ. 6 ಮಣಿ ಪೋಣಿಸಿ ಆದಮೇಲೆ ಈಗ ಇನ್ನೊಂದು ಕಲರನ್ನು ತಗೋತಾ ಇದ್ದೀನಿ. ಇನ್ನೊಂದು ಕಲರನ್ನು ಕೂಡ ಕರೆಕ್ಟ್ ಮಧ್ಯಕ್ಕೆ ಚುಚ್ಚಿ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಮತ್ತು ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಹೀಗೆ 3 ಫಿಶ್ ವೈರ್ಗಳನ್ನು ಚುಚ್ಚಬೇಕು. ಒಂದು ಸರಿ ಈ ಕಡೆ, ಒಂದು ಸರಿ ಈ ಕಡೆ. ಒಟ್ಟು 6 ಈ ರೀತಿಯಾಗಿ ಬರಬೇಕು. ಅಂದರೆ 6 ಫ್ಲವರ್ ರೀತಿ, ಅಂದರೆ ಎಲೆಗಳ ರೀತಿಯಲ್ಲಿ ಬರಬೇಕು. ಆವಾಗ ಒಂದು ಲುಕ್ ಬರುತ್ತೆ. ಅಂದರೆ 6 ಹಾಕಿದ್ರೆ ಒಂದು ಫ್ಲವರ್ ರೀತಿಯಾಗಿ ಕಾಣಿಸುತ್ತಲ್ಲ, ಅದಕ್ಕಾಗಿ 6ಅನ್ನು ಹಾಕಬೇಕು. ಮತ್ತು 6 ಹಾಕಿ ಈ ಫಿಶ್ ವೈರನ್ನು ಹಾಕಿ ಆದಮೇಲೆ 6 ಬೀಡ್ಸ್ಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ರೆಡ್ ಆಯಿತು, ಯೆಲ್ಲೋ ಆಯಿತು. ಈಗ ನಾವು ಗ್ರೀನನ್ನು ಪೋಣಿಸ್ತಾ ಇದ್ದೀನಿ ಮಧ್ಯಕ್ಕೆ. ಅದನ್ನು ಕೂಡ ಇದೇ ರೀತಿಯಾಗಿ ಪೋಣಿಸ್ಬೇಕು. ಸೂಜಿಯಿಂದ ಇಳಿಸ್ಕೊಂಬೇಡಿ, ಮಿಸ್ಸಾಗಿ ಇಳ್ಕೊಂಡು ಹೋಯಿತು. ಆಮೇಲೆ ನನಗೆ ಹೇಗೆ ಕಾಣುತ್ತೆ ಅಂತ ನೋಡೋಕ್ಕೆ ಸ್ವಲ್ಪ ದೂರ ಮಾಡಿದ್ದೆ, ಅದನ್ನು ಬಿಚ್ಚಿದ್ದೀನಲ್ಲ, ಅದಕ್ಕೆ ನಿಮಗಲ್ಲಿ ಮಡಚಿರೋದು ಗೊತ್ತಾಗ್ತಾ ಇದೆ. ಒಂದು ಸರಿ ಗ್ರೀನು,
ಒಂದು ಸರಿ ರೆಡ್ಡು, ಒಂದು ಸರಿ ಯೆಲ್ಲೋ, ಹೀಗೆ 3 ಕಲರ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಬಂದುಬಿಟ್ರೆ ನಮ್ಮ ಹಾರ ರೆಡಿ ಆಗಿಬಿಡುತ್ತೆ. ಫಸ್ಟು ನಾನು ರೆಡ್ ಹಾಕಿದ್ದೀನಲ್ಲ, ಹಾಗೆ ನೆಕ್ಸ್ಟ್ ಯೆಲ್ಲೋ, ಆಮೇಲೆ ಗ್ರೀನು. ಇದೇ ರೀತಿಯಾಗಿ ಪೂರ್ತಿ ಉದ್ದಕ್ಕೂ ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ. ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಇಷ್ಟು ಪೋಣಿಸ್ಕೊಂಡ್ಬಂದಿದ್ದೀನಿ. ಈಗ ನಮಗೆ ಕೆಳಗಡೆ ಏನಾದರೂ ಬೇಕಾಗತ್ತಲ್ಲ, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಉದ್ದ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನು ಇಲ್ಲಿಂದ 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. 6, 7, 8. ಆದಮೇಲೆ ಇಲ್ಲಿ ರೆಡ್ಡನ್ನು ಒಂದು ಪೋಣಿಸ್ತಾ ಇದ್ದೀನಿ. ಪೋಣಿಸಿ, ನಿಮಗೆ ಪೋಣಿಸೋದು ಗೊತ್ತಾಯಿತು ಅಲ್ವಾ? ರೆಡ್ ಆದಮೇಲೆ ಯೆಲ್ಲೋ, ಅಂದರೆ 3 ಕಲರನ್ನು ಒಂದೊಂದನ್ನು ಹಾಕಬೇಕು. ಅಲ್ಲಿ ಮಿಡ್ಲ್ ಬರುತ್ತಲ್ಲ, ಅದಕ್ಕೋಸ್ಕರ. ಹೀಗೆ. ಈಗ ಗ್ರೀನ್ ನೋಡಿ, ಹೀಗೆ 3 ಕಲರ್ ಆದಮೇಲೆ ನಾವು ದಾರವನ್ನು ಪೂರ್ತಿ ಎಳ್ಕೋಬೇಕು. ಆಮೇಲೆ 1 ಮಣಿಯನ್ನು ಪೋಣಿಸ್ಕೊಬೇಕು. 1 ಮಣಿ ಪೋಣಿಸಿ ತುದಿವರೆಗೆ ತಂದು ಇಲ್ಲೇ ವಾಪಸ್ ತುದಿವರೆಗೆ ಬರಬೇಕು. ಅಂದರೆ ಇಲ್ಲಿ ಈ ಫಿಶ್ ವೈರ್ ಒಳಗಡೆ ಸೂಜಿ ಬರಬೇಕು. ಅಂದರೆ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಬಂದರೆ ಚೆನ್ನಾಗೇ ಬರುತ್ತೆ. ಇಲ್ಲ ಅಂದರೆ ನಾವು ಇದನ್ನು ಮಾಡಿಕೊಂಡು ಇಲ್ಲಿ ಬೀಡ್ಸನ್ನು ನಾಟ್ ಹಾಕ್ಕೊಬೇಕು ಅಷ್ಟೇ. ಇಷ್ಟು ಆದಮೇಲೆ ಇಲ್ಲಿ ನಾನು 4 ಮಣಿಯ ಒಳಗಡೆ ಬರಬೇಕು. 4 ಬಿಟ್ಟು 6 ಬಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 6 ಬರೋಣ ಅಲ್ವಾ? 6 ಮಣಿಯ ಒಳಗಡೆ ಇಲ್ಲಿ ಬಂದಿದ್ದೀನಿ. 6 ಮಣಿಯ ಒಳಗಡೆ ಬಂದಾಯಿತು. ಈಗ ಏನು ಮಾಡಬೇಕು, ಮತ್ತೆ 2 ಮಣಿಗಳನ್ನು ಪೋಣಿಸ್ಬೇಕು. ಆಮೇಲೆ ಇದೇ ರೀತಿಯಾಗಿ ಹೀಗೆ ಮುಂದುವರ್ಕೊಂಡು ಹೋಗಬೇಕು. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ತಗೊಬರ್ತೀನಿ. ನೋಡಿ, ಪೂರ್ತಿ ಮುಗಿಸಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಆವಾಗ ನಾವು ನಾಟ್ ಹಾಕಿದ್ವಲ್ಲ, ಅದೇ ರೀತಿಯಾಗಿ ನಾಟನ್ನು ಹಾಕ್ಕೊಬೇಕು. ಸೂಜಿನ ತೆಕ್ಕೊಂಬಿಡಿ. ಹೀಗೆ ಟೈಟಾಗಿ ಲಾಸ್ಟ್ ಮಣಿಗೆ ನಾಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಅಲ್ಲಿ ಆ ಕಡೆ ಎಷ್ಟು ದಾರವನ್ನು ಬಿಟ್ಕೊಂಡಿದ್ವೋ ಅಷ್ಟು ಬಿಟ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಹಾಕಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕೂಡ ಕೆಳಗಡೆ ಜೋತ್ಕೊಂಡು ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಈಸಿಯಾಗಿ ಮಾಡ್ಬೋದಲ್ವ ಫ್ರೆಂಡ್ಸ್? ನಿಮಗೂ ಕೂಡ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಅವನಿ ಕಿಚನ್ ಮತ್ತು ರಂಗೋಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಮತ್ತು ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ಪೋಮ್ ಬಾಲಿನ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೂ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿಲ್ವಾ? ಲೈಕ್ ಮಾಡಿ. ಗ್ರೀನ್ ಕಲರ್ ಪೋಮ್ ಬಾಲಿಂದ ಇವತ್ತು ನಾನೊಂದು ಹಾರವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದು ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾದ ರಿಂಗನ್ನು ತೊಗೊಂಡಿದ್ದೀನಿ. ಹಾಗೆ ಗೋಲ್ಡನ್ ಕಲರ್ ಬೀಡ್ಸನ್ನು ಕೂಡ ತಗೊಂಡಿದ್ದೀನಿ. ಈ 3 ಐಟಮಿಂದ ಸೂಪರಾದ ಒಂದು ಹಾರವನ್ನು ಮಾಡೇ ಬಿಡೋಣ ಅಲ್ವಾ ಫ್ರೆಂಡ್ಸ್? ನಾನಿಲ್ಲಿ ಇದೇ ರಿಂಗನ್ನೇ ಪೋಣಿಸ್ಕೊಬೋದು. ಆರಾಮಾಗಿ ನಾವು ಮಳೆಗೆ ಆರಾಮಾಗಿ ನೇತು ಹಾಕ್ಕೊಬೋದು. ಇಲ್ಲಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ. ಸಿಂಪಲ್ ಆಗಿರೋ ಒಂದು ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಬೋದು. ಮತ್ತು ದೇವರ ಫೋಟೋನ ಅಲಂಕಾರಕ್ಕೂ ಕೂಡ ಮಾಡಿಸಿದ ಹಾರ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ತುಂಬ ಬೇಗನೂ ಕೂಡ ಮಾಡಬಹುದು.
ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡೋಣ ಅಲ್ವಾ ಫ್ರೆಂಡ್ಸ್. ಪೊಂಪೊಂ ಬಾಲನ್ನು ನಾನು ಮಾಡೋದು ಒಂದು 3-4 ರೀತಿಯಲ್ಲಿ ತೋರಿಸಿದ್ದೀನಿ. ನೀವು ಅದನ್ನೆಲ್ಲ ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ. ಈ ರಿಂಗ್ ಒಳಗಡೆ ನಾನು ಗೋಲ್ಡನ್ ಕಲರ್ ಬೀಡ್ಸನ್ನು ಇಟ್ಕೋತಾ ಇದ್ದೀನಿ. ಇದರಲ್ಲಿ ಹೋಲನ್ನು ಎಲ್ಲಿದೆ ಅಂತ ನೋಡಿಕೊಂಡು ಹೀಗೆ ಬರೋ ರೀತಿಯಲ್ಲಿ ಪೋಣಿಸ್ಕೊಬೇಕು. ನಾನು ಈಗ 4 ಮಣಿಗಳನ್ನು ಇದೇ ರೀತಿಯಾಗಿ ಪೋಣಿಸ್ಕೊತೀನಿ. ಒಂದು ರಿಂಗು ಮತ್ತು ಅದರ ಒಳಗಡೆ ಗೋಲ್ಡ್ ಬೀಡ್ಸು. ಹೀಗೆ 4 ಮಣಿಗಳನ್ನು ಪೋಣಿಸ್ಕೊಬೇಕು. ಇಲ್ಲ ನೀವು ಇನ್ನೂ ಜಾಸ್ತಿ ಪೋಣಿಸ್ಕೊತೀನಿ ಅಂತಂದರೂ ಕೂಡ ಪೋಣಿಸ್ಕೊಬೋದು, ಅದೇನು ಅಭ್ಯಂತರ ಇಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ತುಂಬ ಈಸಿಯಾಗಿ ಇದೆ. ಈ ರೀತಿ ರಿಂಗು ಮತ್ತು ಈ ರೀತಿ ಗೋಲ್ಡನ್ ಬೀಡ್ಸು ಇದ್ಬಿಟ್ರೆ ಆರಾಮಾಗಿ ಮಾಡ್ಕೊಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ 4 ಮಣಿಗಳನ್ನು ಪೋಣಿಸಿ ಆದಮೇಲೆ ಒಂದು ಪೊಂಪೊಂ ಬಾಲನ್ನು ನಾವು ಇಲ್ಲಿ ಹಾಕ್ಕೋಬೇಕು. ಮತ್ತು 4 ಬೀಡ್ಸ್ಗಳನ್ನು ಪೋಣಿಸ್ಕೋಬೇಕು. 4 ರಿಂಗು, ಅದರ ಒಳಗಡೆ ಗೋಲ್ಡನ್ ಬೀಡ್ಸ್. ಹೀಗೆ ಕರೆಕ್ಟ್ ಈ ರಿಂಗಿಗೆ ಸೈಜಿಗೆ ನಾವು ಬೀಡ್ಸನ್ನು ತಗೊಂಡ್ರೆ ಚೆನ್ನಾಗಾಗತ್ತೆ. ಆವಾಗ ಮಾಡಲಿಕ್ಕೂ ಕೂಡ ಈಸಿಯಾಗಿ ಆಗತ್ತೆ. ಇಲ್ಲ ಅಂತಂದರೆ ಗ್ಯಾಪ್ ಕಂಡ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡ್ಕೊತಿರೋದು. ನೋಡಿ ಹೀಗೆ ಮತ್ತೆ 4 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. ಆಮೇಲೆ ಮತ್ತೆ ಏನು ಮಾಡಬೇಕು ಅಂತಂದರೆ ಗ್ರೀನ್ ಕಲರ್ ಪೊಂಪೊಂ ಬಾಲನ್ನು ಪೋಣಿಸ್ಕೊಬೇಕು. ಹೀಗೆ ತುದಿವರೆಗೂ ಪೋಣಿಸ್ಕೊಳ್ಳೋಣ. ಆಮೇಲೆ ಮಿಡ್ಲಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಮಿಡ್ಲೂರಿಗೆ ಬಂದ ಮೇಲೆ ಮತ್ತೆ ಹೇಗೆ ಮೇಲ್ಗಡೆ ಹೋಗೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇಲ್ಲ ನಾವು ಡೈರೆಕ್ಟಾಗಿ ಹೀಗೆ ಪೋಣಿಸ್ಕೊತ ಹೋಗೋಣ, ಆಮೇಲೆ ನೋಡೋಣ. ನಾನು ಫುಲ್ ಇಡೀ ಹಾರಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ಇದೇ ರೀತಿಯಾಗಿ ಪೋಣಿಸ್ಕೊಂಡು ಬರ್ತೀನಿ. 4 ರಿಂಗು ಮತ್ತು ಬೀಡ್ಸು, ಅದರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಪೊಂಪೊಂ ಬಾಲನ್ನು ಹೀಗೆ ಹಾರ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಕೊನೆಯಲ್ಲಿ ಮಧ್ಯಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾವೀಗ ಕೊನೆವರೆಗೆ ಬಂದಿದ್ದೀವಿ. ಇಲ್ಲಿ ಮತ್ತೆ ಒಂದು ರಿಂಗನ್ನು ಹಾಕಿ ನಾವು ನಾಟನ್ನು ಹಾಕ್ಕೊಬೇಕು. ನಾರ್ಮಲ್ ನಾಟು, ಹೀಗೆ ನಾರ್ಮಲ್ ನಾಟನ್ನು ಹಾಕ್ಕೊಂಬರ್ತೀನಿ. ಆಮೇಲೆ ಮಧ್ಯ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಮಿಡ್ಲಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸಣ್ಣ ಮಣಿ, ನಿಮ್ಮ ಹತ್ರ ಯಾವ ಮಣಿ ಇದ್ದರೂ ಕೂಡ ಅಡ್ಡಿಲ್ಲ, ಒಟ್ಟು ಗಂಟನ್ನು ದಾಟಿ ಹೋಗಬಾರ್ದು, ನಾಟನ್ನು ದಾಟಿ ಹೋಗಬಾರ್ದು. ಅದಕ್ಕಾಗಿ ಒಂದು ಸಣ್ಣ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಒಂದು ಪೊಂಪೊಂ ಬಾಲನ್ನು ಪೋಣಿಸ್ಕೊತಾ ಇದ್ದೀನಿ. ಆಮೇಲೆ ಈ ರಿಂಗು ಮತ್ತು ಬೀಡ್ಸ್ ಇದೇ ರೀತಿಯಾಗಿ 4 ರಿಂಗು ಮತ್ತು 4 ಬೀಡ್ಸ್ಗಳನ್ನು ಕೂಡ ಪೋಣಿಸ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ 4 ಪೋಣಿಸ್ಕೊಬೇಕು. ನಾವು ಈಗ ಹಾರಕ್ಕೆ ಪೋಣಿಸಿದ್ವಲ್ಲ ಅದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಪೋಣಿಸಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇನ್ನೊಂದನ್ನು ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವೆರಡನ್ನು ಸೇರಿಸಿ ನಾನು ನಾಟನ್ನು ಹಾಕ್ತಾಯಿದ್ದೀನಿ. ನಾಟನ್ನು ಹಾಕ್ಕೊಂಡು ಆದಮೇಲೆ ನಾವು ಈ ಹಾರಕ್ಕೆ ಕರೆಕ್ಟಾಗಿ ಮಿಡ್ಲ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಹಾಕ್ಕೊಬೇಕು. ನೋಡಿ ಇಲ್ಲಿ 4 ಬೀಡ್ಸಿನ ಮಧ್ಯದಲ್ಲಿ ಬರುತ್ತೆ. ನಾವು ಇಲ್ಲಿ ಕರೆಕ್ಟಾಗಿ ನಾಟನ್ನು ಹಾಕಬೇಕು. ನಾರ್ಮಲ್ ನಾಟೇ ಇರುತ್ತೆ. ಕರೆಕ್ಟಾಗಿ ಹಾಕ್ಕೊಂಡ್ರೆ ಬಿಚ್ಚೋದಿಲ್ಲ, ಇಲ್ಲ ಅಂತಂದರೆ ಬಿಚ್ಚೋಗೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಹೀಗೆ ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೊಂಬಿಡಬೇಕು. ನೋಡಿ ಎಷ್ಟು ಸಿಂಪಲ್ಲಾಗಿ, ಇದನ್ನೆಲ್ಲ ಆ ಕಡೆ ಇಟ್ಕೊಳ್ಳಿ, ಎಷ್ಟು ಸಿಂಪಲ್ಲಾಗಿ ಒಂದು ಹಾರ ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್. ಪೊಂಪೊಂ ಬಾಲಿಂದ ಒಂದು ಹಾರವನ್ನು ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಪಿಂಕ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ಸಣ್ಣ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕಲಿಕ್ಕೆ ರಿಂಗನ್ನು ತೊಗೊಂಡಿದ್ದೀನಿ, ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ರಿಂಗಿಗೆ ದಾರವನ್ನು ಹಾಕಿ ನಾರ್ಮಲ್ ನಾಟನ್ನು ಹಾಕ್ಕೊಬೇಕು. ಈ ನಾಟ್ ಇಂಪಾರ್ಟೆಂಟು. ನಾಟನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿ. ನಾರ್ಮಲ್ ನಾಟ್ ಆಗಿದ್ದರಿಂದ
ಏನು ಹೀಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಟ್ಟು ಟೈಟಾಗಿ ಹಾಕ್ಕೊಳ್ಳಿ, ಬಿಚ್ಚದೆ ಇರೋ ರೀತಿಯಲ್ಲಿ. ಎಕ್ಸ್ಟ್ರಾ ಇರೋ ದಾರವನ್ನು ಕಟ್ ಮಾಡ್ಕೊಂಬಿಡೋಣ. ಈ ರಿಂಗು ಕೊನೆಯಲ್ಲಿ ಯೂಸ್ ಮಾಡೋಕ್ಕಾಗತ್ತೆ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಇದನ್ನು ಈ ಕಡೆ ಇಟ್ಕೊಳ್ಳೋಣ. ನಾನು ಒಂದು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ, ಹಾಗೆ ಫ್ಲವರ್ ಕ್ಯಾಪ್ ಕೆಳಮುಖವಾಗಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಒಂದು ಮಣಿಗೆ ಆ ಕಡೆ ಈ ಕಡೆ ಕ್ಲೋಸ್ ಆಗೋ ರೀತಿಯಲ್ಲಿ ನಾನು ಹಾಕ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಇನ್ನೊಂದು ಕ್ಯಾಪನ್ನು ಮೇಲ್ಮುಖವಾಗಿ ಹಾಗೆ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಆ ಬೀಡ್ಸನ್ನು ತೊಗೊಳ್ಳಿ. ಯಾವ್ಯಾವ ಫೋಮ್ ಕಲರ್ ಬೇಕೋ ಆ ಫೋಮ್ ಕಲರ್ನ ತೊಗೊಬೋದು, ಫೋಮ್ ಬಾಲನ್ನು. ಹಾಗೆ ಮೂರನೇದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. 3 ಬೀಡ್ಸ್ಗಳನ್ನು ಈ ರೀತಿಯಾಗಿ ಹಾಕಿ ಆದಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ತೀವಿ. ಆನಂತರ ಒಂದು ಕ್ಯಾಪನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ ಹಾಕಿ ಆದಮೇಲೆ ಒಂದು ಪೋಮ್ ಬಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ಮೇಲ್ಗಡೆ ಕೆಳಮುಖವಾಗಿ ಇನ್ನೊಂದು ಫ್ಲವರ್ ಕ್ಯಾಪನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಹಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಬೇಕು, ಮತ್ತು ಬೀಡ್ಸನ್ನು ಹಾಕಬೇಕು, ಮತ್ತು ಫ್ಲವರ್ ಕ್ಯಾಪನ್ನು ಕೆಳಮುಖವಾಗಿ ಹಾಕಬೇಕು. ಇದೇ ರೀತಿಯಾಗಿ 3 ಬೀಡ್ಸ್ಗಳು 6 ಕ್ಯಾಪ್ಗಳನ್ನು ಹಾಕ್ಕೊಬೇಕು. ನಾವು ಜಾಸ್ತಿ ಫೋಮ್ ಬಾಲ್ ಜಾಸ್ತಿ ಬೇಡ, ಬೀಡ್ಸೇ ನಮಗೆ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಇದ್ದರೆ ನಾವೇನು ಮಾಡ್ಬೋದು, ಬೀಡ್ಸನ್ನು ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ ಫೋಮ್ ಬಾಲನ್ನು ಹೈಲೈಟ್ ಮಾಡ್ತಾ ಇರೋದ್ರಿಂದ 3 ಬೀಡ್ಸ್ಗಳನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ. ಮತ್ತು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಿ ಪೋಮ್ ಬಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಫ್ಲವರ್ ಕ್ಯಾಪನ್ನು ಕೆಳಮುಖವಾಗಿ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ. ಕೊನೆಯವರೆಗೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ನಾವು ತುದಿವರೆಗೆ ಬಂದಿದ್ದೀವಿ. ಒಂದಷ್ಟು ಉದ್ದ ಮಾಡಿದ್ದೀನಿ. ಎಷ್ಟು ಉದ್ದ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಕೊನೆಯಲ್ಲಿ ಮತ್ತೆ ರಿಂಗನ್ನು ಪೋಣಿಸಿ ನಾಟನ್ನು ಹಾಕ್ಕೋಬೇಕು. ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನಾಟನ್ನು ಹಾಕಿ ಆದಮೇಲೆ ನಾನೇನು ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಉಳ್ದಾರವನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇಷ್ಟುದ್ದ ಆಗಿದೆ. ಎಷ್ಟು ಬೇಗವಾಗಿ ಮಾಡ್ಕೊಬೋದು ಈ ಪೋಮ್ ಬಾಲ್ ಒಂದು ಇದ್ದರೆ ಅಂತ ಗೊತ್ತಾಯ್ತಲ್ವ. ನಾನು ಈ ಫೋಮ್ ಬಾಲನ್ನು ಕೂಡ ಈಸಿಯಾಗಿ ಮಾಡುವಂಥ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮನೆಯ ಅಂದವನ್ನು ತುಂಬ ಬೇಗವಾಗಿ ನೀವು ಹೆಚ್ಚಿಸ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ನೀವು ಪೋಮ್ ಬಾಲಿಂದ ಮಾಡ್ಬೋದಾದಂತಹ ಡೋರ್ ಹ್ಯಾಂಗಿಂಗ್ ಮತ್ತು ಹಾರ ಅದನ್ನೆಲ್ಲ ಕೂಡ ನೋಡಿದ್ರಿ. 3 ರೀತಿಯಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅನ್ನೋದನ್ನು ತಿಳಿಸಿ. ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅವನಿ ಕಿಚನ್ ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ಬೀಡ್ಸಿಂದ ನಾನಿವತ್ತು ಹಾರವನ್ನು ಮಾಡೋದು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ನಾನು ಅದಕ್ಕಾಗಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಜಾಸ್ತಿ ಆರಿ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಆ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಪಿಂಕ್ ಕಲರ್ ಇಷ್ಟು ದೊಡ್ಡ ಪರ್ಲನ್ನು ತೊಗೊಂಡಿದ್ದೀನಿ. ಹಾಗೆ ವೈಟ್ ಕಲರ್ ಪರ್ಲನ್ನು ಇಷ್ಟೊಂದು ಸ್ವಲ್ಪ ದೊಡ್ಡ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೇಮ್ ಸೈಜ್ ಬೇಕಾದ್ರೂ ಕೂಡ ತೊಗೊಬೋದು. ಹಾಗೆ ಈ ರೀತಿಯಾದ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಎಲ್ಲ ಬೀಡ್ಸ್ಗಳನ್ನು ಕೂಡ ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅನಿಸಿದ್ರೆ ಅವರ ವೆಬ್ಸೈಟ್ ಲಿಂಕ್ ಮತ್ತು ಅವರ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಹಾಕಿರ್ತೀನಿ. ನೀವು ಕೂಡ ಜಾಯ್ನ್ ಆಗಿ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸನ್ನು ತರಿಸ್ಕೊಬೋದು. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ 3 ದಾರವನ್ನು ತಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಇಷ್ಟು ದಾರವನ್ನು ಬಿಟ್ಟು ಒಂದು ನಾಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ.
ಮತ್ತು 3 ದಾರಕ್ಕೆ ಒಂದೊಂದು ಸೂಜಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ 3 ಸೂಜಿಯನ್ನು ಒಟ್ಟಿಗೆ ಹಿಡ್ಕೊಂಡು ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಪೋಣಿಸ್ತಾ ಇದ್ದೀನಿ. ಹಾಗೆ ಈ 2 ರಿಂಗ್ಗಳನ್ನು ಸಣ್ಣ ರಿಂಗ್ಗಳನ್ನು ಪೋಣಿಸ್ತೀನಿ. ಈಗ ನಾನು 3 ಸೂಜಿಗೂ ಕೂಡ ಪೋಣಿಸ್ತಾ ಇದ್ದೀನಿ, ರಿಂಗನ್ನು ಪೋಣಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ದೊಡ್ಡ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ, ಮತ್ತು ಈ 2 ರಿಂಗನ್ನು ಪೋಣಿಸ್ತಾ ಇದ್ದೀನಿ. ಇದೇ ರೀತಿ ಬೇರೆ ಥರ ರಿಂಗು ಕೂಡ ಸಿಗುತ್ತೆ, ನಿಮಗೆ ಬೇಕು ಅಂದರೆ ಅವರ ಹತ್ರ ತರಿಸ್ಕೊಬೋದು. ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಹೋಲ್ಸೇಲ್ ಮತ್ತು ರಿಟೇಲ್ ರೇಟಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಇದೇ ರೀತಿಯಾಗಿ ನಾನು 5 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ 3 ಸೂಜಿಗೆ ಸೇರಿ. 3 4 5 ಬೀಡ್ಸ್ಗಳು ಆಯಿತು. 5 ಬೀಡ್ಸ್ ಆದಮೇಲೆ ಮತ್ತೆ 2 ರಿಂಗ್ಗಳನ್ನು ಹಾಕಿ, ಆಮೇಲೆ ಈ ಫ್ಲವರ್ ಕ್ಯಾಪನ್ನು ಹಾಕಬೇಕು. ಇಲ್ಲಿಗೆ ಒಂದು ಸೆಟ್ಟು ಮುಗೀತು. ಈಗ ಇಲ್ಲಿ ತುದಿವರೆಗೂ ಕೂಡ ತಗೊಬನ್ನಿ. ನಾವು ಹಾಕಿರೋ ಗಂಟೇನಾರು ಗಂಟಿಂದ ಆ ಕಡೆ ದಾಟುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕು. ಇದು ನಾವು ಹಿಂದ್ಗಡೆ ಫೋಟೋಗಳಿಗೆ ಹಾಕಿ ದಾರವನ್ನು ಕಟ್ಲಿಕ್ಕೋಸ್ಕರ ಹಾಕ್ಕೊಂಡಿರೋದು, ಇಲ್ಲ ನಾವು ರಿಂಗನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದೊಂದೇ ಸೂಜಿಯನ್ನು ತಗೋಬೇಕು. ಕರೆಕ್ಟ್ ಇಲ್ಲೆಲ್ಲೂ ಗಂಟು ಆಗದೇ ಇರೋ ರೀತಿಯಲ್ಲಿ ತಗೊಳ್ಳಿ. ಆಮೇಲೆ ಫಸ್ಟ್ 2 ರಿಂಗನ್ನು ಪೋಣಿಸ್ತೀನಿ, 1 ಬೀಡ್ಸನ್ನು ಪೋಣಿಸ್ತೀನಿ, ಮತ್ತು 2 ರಿಂಗು, 1 ಬೀಡ್ಸು. ಇದೇ ರೀತಿಯಾಗಿ ಒಂದಷ್ಟು ಪೋಣಿಸ್ಕೊಬೇಕು. ಎಷ್ಟು ಪೋಣಿಸಿದ್ದೀನಿ ಅಂತಲೂ ಹೇಳ್ತೀನಿ. ಮತ್ತು ಆ 3 ದಾರಕ್ಕೂ ಕೂಡ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. 2 ರಿಂಗು ಮತ್ತು 1 ಬೀಡ್ಸು ಇದೇ ರೀತಿಯಾಗಿ ಪೋಣಿಸ್ಕೊಂಡು ತೊಗೊಂಡ್ಬರ್ತೀನಿ 3 ದಾರಕ್ಕೇನು ಸೇರಿ. ನೋಡಿ, 3 ದಾರಕ್ಕೂ ಕೂಡ ಪಿಂಕ್ ಕಲರ್ನ ಪೋಣಿಸ್ಕೊಂಡು ತೊಗೊಂಬಂದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ 3 ಸೂಜಿಯನ್ನು ಕೂಡ ಒಟ್ಟಿಗೆ ಇಟ್ಕೋಬೇಕು. ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಬರೋ ರೀತಿಯಲ್ಲಿ ಹಾಕ್ಕೋಬೇಕು, ಮತ್ತು 2 ರಿಂಗನ್ನು ಹಾಕಬೇಕು. ಇನ್ನೊಂದು, ಇಲ್ಲಿ ಎಷ್ಟು ಬೀಡ್ಸನ್ನು ಹಾಕಿದ್ದೀನಿ ಅಂದರೆ ಒಂದೊಂದಕ್ಕೆ 8 ಬೀಡ್ಸನ್ನು ಹಾಕಿದ್ದೀನಿ. ನೀವು 8 ಬೀಡ್ಸನ್ನೇ ಹಾಕಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸನ್ನು ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ 2 ರಿಂಗನ್ನು ಹಾಕಿ ದೊಡ್ಡ ಬೀಡ್ಸನ್ನು ಹಾಕ್ಕೋಬೇಕು, ಮತ್ತು 2 ರಿಂಗನ್ನು ಹಾಕ್ಕೋಬೇಕು, ಮತ್ತು ಬೀಡ್ಸು ರಿಂಗು ಇದೆ ನಾನು ಆವಾಗ ಹೇಳಿದ್ನಲ್ಲ ಅದೇ ರೀತಿಯಾಗಿ 5 ಬೀಡ್ಸನ್ನು ಹಾಕ್ಕೊಬೇಕು. ಆಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ಪಿಂಕ್ 8 ಆದಮೇಲೆ ಮತ್ತೆ 5 ಬೀಡ್ಸ್. ಇದೇ ರೀತಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಂಬರ್ಬೇಕು. ನಾನೀಗ ಇಲ್ಲಿ ಪೂರ್ತಿ ಮಾಡ್ಕೊಂಬರ್ತೀನಿ. ಆಮೇಲೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ, ಲಾಸ್ಟ್ ಎಂಡನ್ನು ಹೇಗೆ ಮಾಡಬೇಕು, ಹೇಗೆ ನಾಟ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಅಷ್ಟು ಪೋಣಿಸ್ಕೊಂಬಾಯ್ತು. ನಾನು ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡಿದ್ದೆ, ಇಲ್ಲೂ ವೈಟಿಗೆ ಎಂಡ್ ಮಾಡಿದ್ದೀನಿ. ಮಧ್ಯದಲ್ಲಿ ನಾವೇನು ಇದಕ್ಕೆ ಜೋತು ಬೀಳೋ ರೀತಿಯಲ್ಲಿ ಮಾಡೋ ಅವಶ್ಯಕತೆ ಏನಿಲ್ಲ, ಇದೇನೇ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಇದೇನೇ ಬಿಟ್ಟಿದ್ದೀನಿ. ಅಂದರೆ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ. ನಿಮ್ಮ ಹತ್ರ ಈ ರೀತಿ ದೊಡ್ಡ ಮಣಿ ಇಲ್ಲ ಅಂತ ಅನಿಸಿದರೆ, ಇಲ್ಲ ಅಂತ ಏನಾದರೂ ಆದರೆ ಸಣ್ಣ ಮಣಿನೇ ಇದೆ ಮತ್ತು ಬೇರೆ ಕಲರಿಂದು 3 ಲೈನನ್ನು ಹಾಕಿ, ಅದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ನೋಡಿ, ನಾನಿಲ್ಲಿ ಅಷ್ಟು ಸೂಜಿಯನ್ನು ತೆಕ್ಕೊತೀನಿ. ತೆಕ್ಕೊಂಡು ಇಲ್ಲಿ ನಾಟನ್ನು ಹಾಕೋಬೇಕು. ಫ್ರೆಂಡ್ಸ್, ನಾನು ಸೂಜಿಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅಂದರೆ ನಾವು ತುಂಬ ಸೂಜಿಯನ್ನು ತೊಗೊಂಡ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತಲ್ಲ, ಅದನ್ನು ಹೇಗೆ ನಾವು ಇಡಬೇಕು ಅನ್ನೋದನ್ನು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿ.
ಮತ್ತು ಈ ಕಡೆ ನಾವು ಎಷ್ಟು ದಾರ ಬಿಟ್ಟಿದ್ದೀವಲ್ಲ ಅಷ್ಟೇ ದಾರವನ್ನು ಈ ಕಡೆನೂ ಕೂಡ ಬಿಟ್ಕೊಂಡು ಬಾಕಿದಷ್ಟು ಕಟ್ ಮಾಡ್ಕೊಂಡ್ಬಿಡೋಣ. ಅಂದರೆ ಒಂದು ಕಡೆ ಉದ್ದ ಒಂದು ಕಡೆ ಇದು ಮಾಡೋದು ಬೇಡ. ನಾನಿಲ್ಲೊಂದು ಸಣ್ಣ ಫೋಟೋಕ್ಕೆ ಹಾಕಲಿಕ್ಕೆ ಇರಲಿ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೀನಿ. ಮತ್ತು ನಾವೇನಾದ್ರು ಮಕ್ಕಳಿಗೆ ಡ್ಯಾನ್ಸ್ ಇದ್ದವಾಗಲೂ ಕೂಡ ಮಕ್ಕಳಿಗೂ ಕೂಡ ಹಾಕ್ಬೋದು. ಆದರೆ ಈ ರೀತಿ ಫ್ಲವರನ್ನು ಹಾಕಿದ್ರೆ ಅದು ಚುಚ್ಚುತ್ತೆ. ನೀವು ಈ ಫ್ಲವರನ್ನು ಸ್ಕಿಪ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಹಾರವನ್ನು ಮಾಡ್ಬೋದು. ನಿಮಗೆ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಹೊಸ ಹೊಸ ರೀತಿಯಾದ ಹಾರಗಳು ನಮ್ಮ ಚಾನಲಲ್ಲಿ ಬರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಅವನಿ ಹಾಬೀಸ್ ಮತ್ತು ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ ಹಾಗೂ ಮಾರಂಗೋಲಿ ಮೂರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್, ಈ ರೀತಿ ಫ್ಲವರನ್ನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಕೂಡ ವಿಡಿಯೋವನ್ನು ಹಾಕಿದ್ದೀನಿ. ಇದರಲ್ಲೇ ಬೇರೆ ಬೇರೆ ರೀತಿಯಾದ ಹಾರವನ್ನು ಕೂಡ ನಾನು ಮುಂಚೆ ಹಾಕಿದ್ದೀನಿ, ನೆಕ್ಸ್ಟ್ ಕೂಡ ಹಾಕ್ತೀನಿ, ನೀವು ನೋಡ್ತಾ ಇರಿ. ಹಾಗೆ ಈ ರೀತಿಯಾದ ವೈಟ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ನಮಗೆ ನಾನು ಇದು ಮೈಸೂರಲ್ಲಿ ತೊಗೊಂಡಿರೋದು. ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ಈ ರೀತಿ ಫ್ಲವರಿಂದ ಮಾಲೆ ಮಾಡಿಕೊಂಡು ಎಲ್ಲ ಹಾರಗಳ ಅಂಗಡಿ ಇರುತ್ತಲ್ಲ, ಮಾರ್ಕೆಟಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಪಕ್ಕದ ಅದೇ ರೋಡಲ್ಲಿ ಇರೋದು. ಆ ಅಂಗಡಿಗಳಲ್ಲಿ ಸಿಗುತ್ತೆ, KG ಲೆಕ್ಕದಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಬೋದು. ನಾನೀಗ ಹಾಗೆ ಒಂದು ರಿಂಗನ್ನು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಗೆ ರಿಂಗನ್ನು ಹಾಕಿ ನಾಟನ್ನು ಹಾಕ್ಕೋಬೇಕು. ಹೀಗೆ ನಾಟನ್ನು ಹಾಕ್ಕೊಂಡು ಆದಮೇಲೆ ಈ ಮಣಿಯನ್ನು ಒಂದು 4 ಮಣಿಗಳನ್ನು ಪೋಣಿಸ್ಕೊತೀನಿ. ತುಂಬ ಈಸಿಯಾಗಿದೆ ಈ ಹಾರ, ನೀವು ಕೂಡ ನೋಡಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಬೀಡ್ಸ್ಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗೇ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಈಗ ಬನ್ನಿ, ಪಕ್ಕ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಹಾರವನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇರೋದು. ಈಗ ಒಂದು 8 ಫ್ಲವರ್ಗಳನ್ನು ನಾನು ಪೋಣಿಸ್ಕೊತಾ ಬರ್ತೀನಿ. ಒಂದಾದ ಮೇಲೆ ಒಂದು ಫ್ಲವರ್ಗಳನ್ನು ಪೋಣಿಸ್ಕೊಬೇಕು. 5, 6, 7, 8 ಫ್ಲವರ್ ಆದಮೇಲೆ ನೋಡಿ ಇಷ್ಟು ಉದ್ದಕ್ಕೆ ಬರುತ್ತೆ. 8 ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಇಲ್ಲಿ ನಾನು ಪೋಣಿಸ್ತೀನಿ. ಹಾಗೆ ಈ ಫ್ಲವರನ್ನು ಕೂಡ ಈ ರೀತಿ ಬೇಕಾದ್ರೂ ಪೋಣಿಸ್ಕೊಬೋದು, ಇಲ್ಲ ಹೀಗೆ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ಒಂದು ಫ್ಲವರನ್ನು ಪೋಣಿಸ್ತಾ ಇದ್ದೀನಿ, ಹಾಗೆ ಇನ್ನೊಂದು ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ, ಮತ್ತು ಫ್ಲವರು. ಹೀಗೆ ನಾನು 4 ಫ್ಲವರನ್ನು ಪೋಣಿಸ್ತಾ ಇದ್ದೀನಿ. 4 ತಪ್ಪಿದರೆ 3 ಫ್ಲವರ್ಗಳನ್ನು ಪೋಣಿಸ್ಕೊಬೋದು. ನಾನಿಲ್ಲಿ 4 ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ನೋಡಿ, ಹೀಗೆ 4 ಫ್ಲವರ್ಗಳು ಆದಮೇಲೆ ಎಲ್ಲವನ್ನು ಕೆಳಗಡೆ ಇಳಿಸ್ಕೊಬೇಕು. ಆನಂತರ ಮತ್ತೆ ಒಂದು ಬೀಡ್ಸನ್ನು ಪೋಣಿಸ್ಕೊಂಡು ಮತ್ತೆ 8 ಫ್ಲವರ್ಗಳನ್ನು ಇದನ್ನು ಪೋಣಿಸ್ಕೊಬೇಕು. 2, 3, 4, 5, 6, 8 ಫ್ಲವರ್ ಆದಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ಬೇಕು. 8 ಫ್ಲವರು 8 ಫ್ಲವರ್ಗಳು ಆಗಬೇಕು ಅಂತ ಏನಿಲ್ಲ. 8 ಫ್ಲವರ್ ಆದಮೇಲೆ ನಾನು ಮತ್ತೆ ಈ ರೀತಿಯಾದ ಫ್ಲವರ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಮತ್ತೆ ಬೀಡ್ಸನ್ನು ಪೋಣಿಸ್ಕೊಬೇಕು. ನಾನು ಈಗ ಮಧ್ಯದವರೆಗೆ ಬರೋವರೆಗೂ ಕೂಡ ನಾನು ಪೋಣಿಸ್ಕೊಂಡು ತಗೊಬರ್ತೀನಿ. ಆಮೇಲೆ ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. 8 ಫ್ಲವರು ಅಂದರೆ ವೈಟ್ ಫ್ಲವರು, ಹಾಗೆ ಪಿಂಕ್ ಕಲರ್ ಫ್ಲವರನ್ನು ಮತ್ತು 4 ಫ್ಲವರು, ಒಂದು ಫ್ಲವರ್ ಆದಮೇಲೆ ಒಂದು ಬೀಡ್ಸು, ಒಂದು ಫ್ಲವರು, ಒಂದು ಬೀಡ್ಸು, ಒಂದು ಫ್ಲವರನ್ನು ನಾವು ಪೋಣಿಸ್ಕೊತಾ ಬರಬೇಕು. ಈಗ 4 ಫ್ಲವರ್ಗಳು ಆಯಿತು. 4 ಫ್ಲವರ್ ಆದಮೇಲೆ ಮತ್ತೆ ಒಂದು ಫ್ಲವರನ್ನು ಮಣಿಯನ್ನು ಪೋಣಿಸಿ ಈ ವೈಟ್ ಫ್ಲವರನ್ನು ಮತ್ತೆ 8 ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ಹೀಗೆ ಪೋಣಿಸ್ಕೊಂಡು ಮಧ್ಯದವರೆಗೆ ಮಾಡಿಕೊಂಡು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಾವು ಈಗ ಮಧ್ಯದವರೆಗೆ ಬಂದಿದ್ದೀವಿ. ಆಮೇಲೆ ಏನು ಮಾಡಬೇಕಪ್ಪ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು
6 ಬೀಡ್ಸ್ಗಳನ್ನು ಇಲ್ಲಿ ಪೋಣಿಸ್ತೀನಿ. ನಾನಿಲ್ಲಿ ನಾರ್ಮಲ್ಲಾಗಿ ಕೆಳಗಡೆ ಕುಚ್ಚನ್ನು ಮಾಡ್ತಾಯಿದ್ದೀನಿ. ಇಲ್ಲೊಂದು 6 ಬೀಡ್ಸ್ಗಳನ್ನು ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಾದ್ಮೇಲೆ ಒಂದು ಫ್ಲವರನ್ನು ಪೋಣಿಸ್ತೀನಿ. ಒಂದು ಫ್ಲವರು ಅಥವಾ 2 ಫ್ಲವರನ್ನು ಪೋಣಿಸ್ಕೊಬೋದು. ನಾನಿಲ್ಲಿ ಒಂದು ಫ್ಲವರನ್ನು ಪೋಣಿಸ್ಕೊತಾ ಇದ್ದೀನಿ. ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೋತಾ ಇದ್ದೀನಿ. ಹೇಗೆ ಇದೆಯೋ ಅಲ್ಲಿವರೆಗೆ ವಾಪಸ್ ಎಲ್ಲಿವರೆಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೆ ಬಂದು ಆ ಗೋಲ್ಡ್ ಬೀಡ್ಸನ್ನು ಬಿಟ್ಟು ಈ 6 ಮಣಿಯ ಒಳಗಡೆ ನಾವು ವಾಪಸ್ ಹೋಗಬೇಕು. ಉದ್ದ ಸೂಜಿ ತೊಗೊಂಡ್ರೆ ಇದೇ ಒಂದು ಲಾಭ ನೋಡಿ. 6 ಮಣಿಯ ಒಳಗಡೆನೂ ಕೂಡ ಹೋಗಿ ಆದಮೇಲೆ ವಾಪಸ್ ಬಿಡಬೇಕು. ನೋಡಿ ಹೀಗಾಯಿತು. ಮತ್ತೆ 6 ಮಣಿಗಳನ್ನು ಪೋಣಿಸ್ಕೊತೀನಿ. ಇದೇ ರೀತಿಯಾಗಿ ನಾನು 3 ಹೂವುಗಳನ್ನು ಮಾಡ್ತಾಯಿದ್ದೀನಿ, 3 ಕುಚ್ಚುಗಳನ್ನು ಮಾಡ್ತಾಯಿದ್ದೀನಿ. ಆವಾಗ ಅದು ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. 5 6 ಆದಮೇಲೆ ಫ್ಲವರನ್ನು ಕೆಳಮುಖವಾಗಿ ಹಾಕಿ ಆಮೇಲೆ ಒಂದು ಗೋಲ್ಡನ್ ಬೀಡ್ಸನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಕೆಳವರೆಗೂ ಕೂಡ ಹೋಗಬೇಕು. ಆಮೇಲೆ ಈ ಗೋಲ್ಡನ್ ಬೀಡ್ಸನ್ನು ಬಿಟ್ಟು ಈ 6 ಮಣಿಗಳು ಏನಿದಾವಲ್ಲ ಆ 6 ಮಣಿಗಳ ಒಳಗಡೆ ವಾಪಸ್ ಹೋಗಬೇಕು. ನೋಡಿ ಇದೇ ರೀತಿಯಾಗಿ ವಾಪಸ್ ಹೋಗಬೇಕು. ಗ್ಯಾಪನ್ನು ಬಿಡಬಾರ್ದು. ಹೇಗೆ ಈಗ ಇನ್ನೊಂದು ಸರಿ ಇದೇ ರೀತಿಯಾಗಿ ಮಾಡ್ತೀನಿ ನೋಡಿ. ಈಗ 3 ಸರಿ ಕುಚ್ಚು ಆಯಿತು. ಈಗ ಮತ್ತೆ ಈ ಫ್ಲವರ್ ಇದೆಯಲ್ಲ ಹೀಗೆ ಮೇಲ್ಮುಖವಾಗಿ ನಾವು ಇಷ್ಟೋ ತನಕ ಹೀಗೆ ಹಾಕಿದ್ವಿ. ಈಗ ಮೇಲ್ಮುಖವಾಗಿ ನಾವು ಫ್ಲವರನ್ನು ಪೋಣಿಸ್ಬೇಕು. 4 ಫ್ಲವರ್ಗಳನ್ನು ಪೋಣಿಸ್ತೀವಿ. ಹೀಗೆ ಮೇಲ್ಮುಖವಾಗಿ ಹಾಕಿ ಒಂದು ಫ್ಲವರು ಒಂದು ಬೀಡ್ಸ್ ಅದೇ ರೀತಿಯಾಗಿ ಹಾಕ್ತೀವಿ. ನಾನು ಇದು ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಗೆ ಬಂದಿದೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋಣ. 4 ಫ್ಲವರು ಮತ್ತು 4 ಬೀಡ್ಸ್ಗಳು ಹಾಕಿ ಆದಮೇಲೆ ಈಗ ಮತ್ತೆ ವೈಟ್ ಫ್ಲವರನ್ನು ಹಾಕಬೇಕು. 8 ಫ್ಲವರ್ ಆದಮೇಲೆ ಮತ್ತೆ ವಾಪಸ್ ನಾವು ಇಷ್ಟೋ ತನಕ ಹೇಗೆ ಮಾಡಿದ್ವಲ್ಲೋ 8 ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ಮತ್ತು ಆ ಫ್ಲವರ್ಗಳನ್ನು ಪೋಣಿಸ್ತಾ ಬರಬೇಕು. ಆದರೆ ಮೇಲ್ಮುಖವಾಗಿ ಪೋಣಿಸ್ಬೇಕು. ಇದೇ ರೀತಿಯಾಗಿ ಕೊನೆವರೆಗೂ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆ ನಂತರ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ನಾವು ಫಸ್ಟಿಗೂ ಕೂಡ ಈ ಬೀಡ್ಸನ್ನು 4 ಬೀಡ್ಸ್ಗಳನ್ನು ಹಾಕಿದ್ವಿ. ಈಗಲೂ ಕೂಡ 4 ಬೀಡ್ಸ್ಗಳನ್ನು ಹಾಕಿ 4 ಬೀಡ್ಸ್ಗಳನ್ನು ಪೋಣಿಸ್ಕೊಬೇಕು. ಈ ಫ್ಲವರಿಗೆ ದಾರ ಸಿಕ್ಕಿ ನಾಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ವಲ್ಪ ಹುಷಾರಿಂದ ನೋಡ್ಕೊಬೇಕು. 4 ಬೀಡ್ಸ್ಗಳನ್ನು ಪೋಣಿಸಿ ರಿಂಗನ್ನು ಪೋಣಿಸ್ಬೇಕು. ರಿಂಗನ್ನು ಪೋಣಿಸಾದ್ಮೇಲೆ ಇಲ್ಲಿಗೆ ನಾಟನ್ನು ಹಾಕ್ಕೊಬೇಕು. ನಾವು ಇಲ್ಲಿ ಜಾಸ್ತಿ ಉದ್ದ ಬಿಟ್ಕೊಳ್ಬೇಡಿ. ಬಿಟ್ಕೊಳ್ದೆ ನಾಟನ್ನು ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ನಾಟ್ ಬರುತ್ತೆ. ನಾರ್ಮಲ್ ನಾಟು ಟೈಟಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಇದೆ. ಕೊನೆಗೆ ಹೋಗ್ತಾ ಹೋಗ್ತಾ ಇದು ಮದುವೆ ಮನೆಯಲ್ಲಿ ಹಾಕ್ತಾರಲ್ಲ ಹಾರ, ಸುಗಂಧರಾಜದ ಹಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ 3 ಬಂದಿರೋದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಈಸಿಯಾಗಿ ಎಷ್ಟು ಬೇಗ ನಾವು ಹಾರವನ್ನು ಮಾಡ್ಕೊಬೋದು ಅಂತ ನೋಡಿದ್ರಲ್ವ. ನಾನು ಇದನ್ನು ಬೇರೆ ಕಡೆ ಎಲ್ಲಾದರೂ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿ ಬಂದಿದೆ. ನಾವು ಅಂಗಡಿಯಲ್ಲಿ ಸಿಗುವ ರೀತಿಯಲ್ಲಿಯೇ ಕೂಡ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಧ್ಯದಲ್ಲಿ ರೋಸ್ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಾರದ ಜೊತೆಗೆ ಇನ್ನೊಂದು ಸೂಪರ್ ಆದ ಹಾರವನ್ನು ನೋಡ್ಕೊಂಬರೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಮತ್ತೊಂದು ರೀತಿಯಾದ ಹಾರವನ್ನು ನೋಡೋಣ. ಅದು ಕೂಡ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಇದೆ. ಅದನ್ನು ಕೂಡ ಪೂರ್ತಿ ನೋಡಿಕೊಂಡು ಬನ್ನಿ. ಸೀಕ್ವೆನ್ಸು ಈ ರೀತಿಯಾಗಿ ಇರೋದಿಲ್ಲ. ಮುಂಚೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಹೀಗೆ ಓಪನ್ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೋ ಆ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಇರುತ್ತೆ ಫ್ಲವರ್ ರೀತಿಯಲ್ಲಿ. ನಾವು ಅದನ್ನು
ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನಾನು ಎಲ್ಲದನ್ನು ಕೂಡ ಆಲ್ರೆಡಿ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ, ಅದಕ್ಕಾಗಿ ನಾನು ಹೀಗೇ ತೋರಿಸ್ತಾ ಇದ್ದೀನಿ. ಅಷ್ಟನ್ನು ಕೂಡ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಮಲ್ಲಿಗೆ ಮೊಗ್ಗನ್ನು ತೊಗೊಂಡಿದ್ದೀನಿ, ಮತ್ತು ವೈಟ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ರಿಂಗನ್ನು ತೊಗೊಂಡಿದ್ದೀನಿ, ಆಲ್ರೆಡಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು 4 ರಿಂದ 5 ಮಣಿಗಳನ್ನು, ಈ ವೈಟ್ ಮಣಿಗಳನ್ನು ಪೋಣಿಸ್ಕೊತೀನಿ. ನಾನು ಅಷ್ಟೇ ಪೋಣಿಸ್ಕೊಬೇಕು ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ಪೋಣಿಸ್ಕೊಬೋದು, ಇಲ್ಲ ಕಡಿಮೆ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ನಾನಿಲ್ಲಿ 6 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ, ಜಾಸ್ತಿ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ಇದು ಈ ರೀತಿ ಫ್ಲವರ್ ರೀತಿಯಾಗಿರುತ್ತಲ್ಲ, ಕೆಳಮುಖವಾಗಿ ಹೀಗೆ ಪೋಣಿಸ್ಕೊಬೇಕು. ಆನಂತರ ಒಂದು ಮಲ್ಲಿಗೆ ಮೊಗ್ಗನ್ನು ಪೋಣಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಮೇಲ್ಮುಖವಾಗಿ ಪೋಣಿಸ್ಕೊಬೇಕು, ಈ ರೀತಿಯಾಗಿ ಬರಬೇಕು. ಹೀಗೆ ಕೆಳಗಡೆ ಇಳಿಸಿದ ನಂತರ ಮತ್ತೆ ನಾನಿಲ್ಲಿ 4 ಬೀಡ್ಸ್ಗಳನ್ನು ಅಥವಾ 5 ಬೀಡ್ಸ್ಗಳನ್ನು ಪೋಣಿಸ್ಕೊಂಡ್ರೂ ಕೂಡ ಆಗುತ್ತೆ. ನಾನಿಲ್ಲಿ 5 ಬೀಡ್ಸ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದೇ ರೀತಿ ಬೀಡ್ಸ್ಗಳೇ ಆಗಬೇಕು ಅಂತ ಏನಿಲ್ಲ, ನೀವು ಯಾವ ಬೀಡ್ಸ್ಗಳನ್ನು ನಿಮ್ಮ ಹತ್ರ ಇದೆಯೋ ಅದನ್ನು ಪೋಣಿಸ್ಕೊಬೋದು. ಸೀಕ್ವೆನ್ಸ್ ಒಂದು ತಂದ್ಕೊಂಬಿಟ್ರೆ ಚೆನ್ನಾಗಾಗತ್ತೆ. 5 ಬೀಡ್ಸ್ಗಳನ್ನು ಪೋಣಿಸಿ ಆದಮೇಲೆ ಈ ಸೀಕ್ವೆನ್ಸನ್ನು ಉಲ್ಟಾ ಆಗಿ ಅಂದರೆ ಕೆಳಮುಖವಾಗಿ ಒಂದು ಪೋಣಿಸ್ಕೊಬೇಕು. ಆನಂತರ ಈ ಮಲ್ಲಿಗೆ ಮೊಗ್ಗನ್ನು ಪೋಣಿಸ್ಕೊಬೇಕು. ಆಮೇಲೆ ಈ ಸೀಕ್ವೆನ್ಸನ್ನು ಮೇಲ್ಮುಖವಾಗಿ ಪೋಣಿಸ್ಕೊಬೇಕು. ಇದನ್ನು ಈಗ ಕೆಳಗಡೆ ಇಳಿಸ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಮತ್ತೆ ಇಲ್ಲಿ 5 ಬೀಡ್ಸ್ಗಳನ್ನು, ವೈಟ್ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. 5 ಬೀಡ್ಸ್ ಆದಮೇಲೆ ಸೀಕ್ವೆನ್ಸನ್ನು ಕೆಳಮುಖವಾಗಿ ಪೋಣಿಸ್ತೀವಿ. ಹಾಗೆ ಒಂದು ಮಲ್ಲಿಗೆ ಮೊಗ್ಗಿನ ಫ್ಲವರ್ ಇದೆಯಲ್ಲ ಇದು, ಅದನ್ನು ಪೋಣಿಸ್ತೀವಿ. ಆನಂತರ ಸೀಕ್ವೆನ್ಸನ್ನು ಮೇಲ್ಮುಖವಾಗಿ ಪೋಣಿಸ್ತೀವಿ. ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಕೊನೆಯಲ್ಲಿ ಮತ್ತೆ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ಅಲ್ಲಿ 6 ಬೀಡ್ಸ್ಗಳನ್ನು ಹಾಕ್ಕೊಂಡಿದ್ದೆ. ಹಾರ ತುಂಬ ಚೆನ್ನಾಗಾಗಿದೆ. ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ಮತ್ತು ತುಂಬ ಕಡಿಮೆ ರೇಟಲ್ಲಿ ನೀವು ಈ ಹಾರವನ್ನು ಮಾಡ್ಕೊಬೋದು. 6 ಬೀಡ್ಸ್ ಆದಮೇಲೆ ರಿಂಗನ್ನು ಹಾಕ್ತಾಯಿದ್ದೀನಿ. ರಿಂಗ್ ಹಾಕಿ ದಾರ ಕಟ್ಟಲಿಕ್ಕೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಬಾಕಿದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾರ್ಮಲ್ ನಾಟನ್ನು ಹಾಕ್ಕೋಬೇಕು. ರಿಂಗನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅಲ್ವ ಫ್ರೆಂಡ್ಸ್? ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡೋಕ್ಕೆ ಮರಿಬೇಡಿ. ನೀವು ನೋಡ್ಕೊಂಡು ಹಾಗೆ ಹೋಗಬೇಡಿ. ಇದಕ್ಕೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅಪ್ಡೇಟಲ್ಲಿ ನೆಕ್ಸ್ಟ್ ಹೊಸ ಹಾರದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ರೀತಿಯಾದ ಫ್ಲವರಿಂದ ಇವತ್ತು ಹಾರವನ್ನು ಮಾಡೋದು ಹೇಳ್ಕೊಡ್ತೀನಿ. ಈ ಹೂವನ್ನು ಯೂಸ್ ಮಾಡಿಕೊಂಡು ಹೇಗೆ ಹಾರವನ್ನು ಮಾಡ್ಬೋದು ಅಂತ. ಈ ರೀತಿ ಫ್ಲವರ್ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನಮ್ಮ ಜಡೆಗೆ ಹಾಕ್ಕೊಳ್ಳಿಕ್ಕೆ ನಾವು ದಿಂಡನ್ನು ತೊಗೊತೀವಲ್ಲ, ಅದರಲ್ಲಿ ಇರೋವಂಥ ಫ್ಲವರು ಇದೇ ಆಗಿರುತ್ತೆ. ನಾನು ಅದು ನನ್ನ ಹತ್ರ ತೊಗೊಬಂದಿರೋದು ಬಿಚ್ಚಿ ಹೋಗ್ಬಿಟ್ಟಿತ್ತು ಇವತ್ತು. ಅದಕ್ಕೋಸ್ಕರ ಅದರಿಂದ ಹೇಗೆ ಹಾರವನ್ನು ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸೂಜಿಯನ್ನು ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಉದ್ದ ದಾರವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಈ ರೀತಿಯಾದ ಗೋಲ್ಡ್ ಮಣಿಯನ್ನು ತೊಗೊಂಡಿದ್ದೀನಿ. ಒಂದು 8 ರಿಂದ 10 ನಿಮಗೆ ಎಷ್ಟು ಬೇಕೋ ಅಷ್ಟು ಮಣಿಯನ್ನು ಪೋಣಿಸ್ಕೊಳ್ಳಿ. ಫಸ್ಟ್ ಮಣಿಗೆ ನಾವಿಲ್ಲಿ ನಾಟನ್ನು ಹಾಕ್ಕೊಬೇಕು. ಫಸ್ಟ್ ಮಣಿಗೆ ನಾರ್ಮಲ್ ನಾಟನ್ನು ಹಾಕ್ಕೊಳ್ಳಿ. 2 ನಾಟನ್ನು ಹಾಕ್ಕೊಂಡು ಸಾಕಾಗುತ್ತೆ, ಗಟ್ಟಿಯಾಗಿ ಕೂರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಮಣಿಯನ್ನು ಸೇರಿಸಿ ನಾವು ಒಟ್ಟು 8 ಮಣಿಗಳನ್ನು ಪೋಣಿಸ್ಕೊಳ್ಳೋಣ. ನೋಡಿ, 8 ಮಣಿಗಳು ಆಯಿತು. ಈಗ ನಾವು ಈ ಫ್ಲವರ್ನ ಈ ಕಡೆ ಇಟ್ಕೊಳ್ಳೋಣ. ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಫ್ಲವರನ್ನು ತಗೊಳ್ಳೋಣ. ಇದನ್ನು ಒಂದಷ್ಟು ಪೋಣಿಸ್ಕೊತಾ ಹೋಗಬೇಕು.
ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಳಿ, ಅಷ್ಟು ಉದ್ದ ಪೋಣಿಸ್ಕೊಳ್ಳಿ. ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಏನು ಹೇಳೋದಿಲ್ಲ. ನಾನಿಲ್ಲಿ 5 ಪೋಣಿಸ್ಕೊಂಡಿದ್ದೀನಿ, ಅಂದರೆ ಇಷ್ಟು ಉದ್ದ ಬಂದಿದೆ, ಅಂದರೆ 1.5 ಇಂಚಷ್ಟು ಉದ್ದ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೊಂದು ಎಕ್ಸ್ಟ್ರಾ ಪೋಣಿಸ್ಕೊಬೋದು, ಇಲ್ಲ ಜಾಸ್ತಿನೂ ಕೂಡ ಪೋಣಿಸ್ಕೊಬೋದು. ಆನಂತರ ಈ ಫ್ಲವರ್ ಇದೆಯಲ್ಲ, ಈ ಫ್ಲವರನ್ನು ಇಲ್ಲಿ ಚುಚ್ಚಿ, ಅಂದರೆ ಒಂದು ಸ್ವಲ್ಪ ನಿಧಾನ ಚುಚ್ಚಿ, ಅದು ತಕ್ಷಣ ಗಮ್ ಟೇಪ್ ಎಲ್ಲ ಇರುತ್ತಲ್ಲ ಅದು ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ನಿಧಾನ 4 ಹೂಗಳನ್ನು ಚುಚ್ಚಬೇಕು. ನಾನಿಲ್ಲಿ 6 ಹೂವನ್ನು ಪೋಣಿಸ್ಕೊಂಡಿದ್ದೀನಿ. 4 ಪೋಣಿಸ್ಕೊಂಡ್ರು ಸಾಕಾಗತ್ತೆ. ಬೇಕಾದರೆ ನಮಗೆ ಸುತ್ತ ಬರಬೇಕು ಅಂತ ಅನಿಸಿದರೆ 6 ಪೋಣಿಸ್ಕೊಳ್ಳಿ, ಹೀಗೆ ಇಳಿಸ್ಕೊಳ್ಳಿ. ಆಮೇಲೆ ಮತ್ತೆ ಇದನ್ನು 6 ಪೋಣಿಸ್ಕೊಬೇಕು. ನಾವು ಇದನ್ನು ಮುಂಚೆ 6 ಪೋಣಿಸ್ಕೊಂಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಫಸ್ಟ್ ಎಷ್ಟು ಸ್ಟಾರ್ಟ್ ಮಾಡಿರ್ತೀವೋ ಕೊನೆಯವರೆಗೂ ಕೂಡ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆರಾದ್ಮೇಲೆ ಹೀಗೆ ನೋಡಿ, ಮಧ್ಯಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಕರೆಕ್ಟು ಆ ಫ್ಲವರು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಟ್ಕೊಳ್ಬೇಕು. ನೋಡಿ ಇದೊಂಚೂರು ಇದಾಗಿದೆ. ಓಕೆ, ನೋಡಿ ಹೀಗೆ. ಈಗ ಮತ್ತೆ ನಾವು 6 ರೋಸ್ಗಳನ್ನು ಪೋಣಿಸ್ಬೇಕು. ಈ ರೋಸು ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಕರೆಕ್ಟಾಗಿ ಎಲ್ಲಿಗೆ ಅದು ಪೋಣಿಸೋಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಪೋಣಿಸ್ಕೊಳ್ಳಿ. 2 3 4 5 6 ಫ್ಲವರ್ಗಳನ್ನು ಪೋಣಿಸ್ಕೊಬೇಕು. ಪೋಣಿಸ್ಕೊಂಡು ಆದಮೇಲೆ ಅದು ನಮಗೆ ಯಾವ ಕಡೆಗೆ ಬೇಕು ಅಂತ ಕರೆಕ್ಟಾಗಿ ತಿರುಗಿಸ್ಕೊಬೇಕು. ಕರೆಕ್ಟಾಗಿ ಸುತ್ತ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ. ನೋಡಿ ಹತ್ತಿರ ಬಂದರೆ ಕರೆಕ್ಟಾಗಿ ಕಾಣಿಸುತ್ತೆ. ಇದನ್ನು ನಾವೀಗ ಇಳಿಸ್ಕೊಬೇಕು. ಈಗ ಮತ್ತೆ ವೈಟ್ 6 ಪೋಣಿಸ್ಬೇಕು. ವೈಟ್ ಫ್ಲವರನ್ನು ನಾವು ಹೀಗೆ 6 ವೈಟ್ ಫ್ಲವರು ಹಾಗೆ 6 ರೋಸನ್ನು ಪೋಣಿಸ್ಕೊಂಬರ್ಬೇಕು. ಇದೇ ರೀತಿಯಾಗಿ ಕೊನೆವರೆಗೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಕೊನೆಯಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನೋಡಿ ಇಲ್ಲಿ ಕೊನೆವರೆಗೂ ಕೂಡ ನಾವು ಬಂದಿದ್ದೀವಿ. ಈಗ ಮತ್ತೆ ಲಾಸ್ಟಲ್ಲಿ 8 ಮಣಿಗಳನ್ನು ಪೋಣಿಸ್ಬೇಕು. ನಾನು ಪೂರ್ತಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನಾವು ಫಸ್ಟಿಗೆ 8 ಮಣಿಯನ್ನು ಪೋಣಿಸಿದ್ವಲ್ಲ, ಅದಕ್ಕೋಸ್ಕರ ನಾವಿಲ್ಲಿ 8 ಮಣಿಗಳನ್ನು ಪೋಣಿಸ್ಕೊಬೇಕು. ಎಷ್ಟು ಸಿಂಪಲ್ ಆಗಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಮತ್ತು ಪಟ್ಟ ಅಂತ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈಗ ಸೂಜಿಯನ್ನು ತೆಗೆದು ಲಾಸ್ಟ್ ಬೀಡ್ಸಿಗೆ ನಾನು ನಾಟನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಆ ರೀತಿಯೇ ಆಗಬೇಕು, ಹೀಗೆ ಯಾವುದು ಕೂಡ ಇರೋದಿಲ್ಲ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಲೂ ಕೂಡ ನೋಡಿದ್ರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಅವನಿ ಕಿಚನ್ ಮತ್ತು ಮಾರಂಗೋಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ.